ದಾಂಡೇಲಿಯ ಕೋಗಿಲಬನದಲ್ಲಿರುವ ಶ್ರೀ ಮೃತ್ಯುಂಜಯ ಮಠದಲ್ಲಿ ಇಂದಿನಿಂದ ಶ್ರಾವಣ ಮಾಸದ ಶಿವಶರಣರ ಜ್ಞಾನಾಮೃತ ದಾಸೋಹ. ಶ್ರೀ ವೀರಶೈವ ಸೇವಾ ಸಂಘ ರಿಜಿಸ್ಟರ್ಡ್ ದಾಂಡೇಲಿಯ ವತಿಯಿಂದ ಶ್ರೀ ಮೃತ್ಯುಂಜಯ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ಶಿವಶರಣರ ಜ್ಞಾನಾಮೃತ ದಾಸೋಹ ಕಾರ್ಯಕ್ರಮವು ಇಂದಿನಿಂದ 1 ತಿಂಗಳವರೆಗೆ ನಡೆಯಲಿದೆ ಎಂದು ಶ್ರೀ ವೀರಶೈವ ಸೇವಾ ಸಂಘದ ಅಧ್ಯಕ್ಷರಾದ ಬಸವರಾಜ ಕಲಶೆಟ್ಟಿ ಮತ್ತು ಉಪಾಧ್ಯಕ್ಷರಾದ ಗುರು ಮಠಪತಿಯವರು ಹೇಳಿದರು. ಅವರು ಇಂದು ಗುರುವಾರ ಬೆಳಗ್ಗೆ 8 ಗಂಟೆ ಸುಮಾರಿಗೆ ದಾಂಡೇಲಿಯ ಕೋಗಿಲಬನದಲ್ಲಿರುವ ಶ್ರೀ ಮೃತ್ಯುಂಜಯ ಮಠದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು. ಇಂದಿನಿಂದ ಸೆಪ್ಟೆಂಬರ್ 11ರವರೆಗೆ ಪ್ರತಿದಿನ ಸಂಜೆ 6 ಗಂಟೆ 45 ನಿಮಿಷದಿಂದ 8 ಗಂಟೆ 15 ನಿಮಿಷದವರೆಗೆ 1 ತಿಂಗಳ ಕಾಲ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ. ಸಮಾರೋಪ ಮತ್ತು ಮಹಾಮಂಗಳ ಕಾರ್ಯಕ್ರಮವು ಸೆಪ್ಟೆಂಬರ್ 12ರಂದು ಬೆಳಿಗ್ಗೆ 11 ಗಂಟೆಗೆ ಜರುಗಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಮೃತ್ಯುಂಜಯ ಮಠದಲ್ಲಿ 1 ತಿಂಗಳ ಪುರಾಣ ಪ್ರವಚನ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಾರಿ ಮಹಾಶಿವಶರಣೆ ಗುಡ್ಡಾಪುರ ಶ್ರೀ ದಾನಮ್ಮ ದೇವಿಯ ಪುರಾಣ ಪ್ರವಚನ ನಡೆಯಲಿದೆ. ಶರಣರ ಜೀವನ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸದ್ಭಕ್ತರು ಭಾಗವಹಿಸಿ ಪುಣ್ಯ ಕೃತಾರ್ಥರಾಗಬೇಕು. ಪ್ರವಚನದ ನಂತರ ಪ್ರತಿದಿನ ಅನ್ನ ದಾಸೋಹವೂ ಇರಲಿದೆ. ದಾನಿಗಳು ದಾಸೋಹ ಸೇವೆಗೆ ಮುಂದೆ ಬರಬೇಕು ಎಂದು ಅವರು ಮನವಿಯನ್ನು ಮಾಡಿದರು. ಪ್ರವಚನಕಾರರಾಗಿ ಕಲಬುರಗಿಯ ಶ್ರೀ ಮಾನೇಪ್ರ ಸ್ವರೂಪಿ ರೇವಣಸಿದ್ಧ ಮಹಾಸ್ವಾಮಿಗಳವರ ಶಿಷ್ಯರಾದ ಕುಂದಕೂರದ ವೇದಮೂರ್ತಿ ಶ್ರೀಶೈಲ ಶಾಸ್ತ್ರಿಗಳು ಆಗಮಿಸಲಿದ್ದಾರೆ. ಮಂಜುನಾಥ್ ಬಾದಾಮಿಯವರ ಸಂಗೀತಕ್ಕೆ ಮೂಡಲಗಿಯ ವೀರೇಶ್ ಹೂಗಾರ್ ಅವರು ತಬಲಾ ಸಾಥ್ ನೀಡಲಿದ್ದಾರೆ. 1 ತಿಂಗಳವರೆಗೆ ನಡೆಯುವ ಈ ಪುಣ್ಯ ಕಾರ್ಯಕ್ರಮದ ದಾಸೋಹದ ಸೇವೆಗೆ 11,001, 5,001, 2,001, 1,001 ರೂಪಾಯಿ ದೇಣಿಗೆ ನೀಡಬಹುದಾಗಿದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಬಸವರಾಜ ಕಲಶೆಟ್ಟಿ ಮತ್ತು ಗುರು ಮಠಪತಿಯವರು ವಿನಂತಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಸಿದ್ದಪ್ಪ ಕುರುಗುಂದ್, ಶ್ರೀ ವೀರಶೈವ ಸೇವಾ ಸಂಘದ ಉಪಾಧ್ಯಕ್ಷರಾದ ಮಹಾದೇವ್ ಅಂದಕಾರ್, ಕಾರ್ಯದರ್ಶಿ ಲಿಂಗಯ್ಯ ಪೂಜಾರ್, ಖಜಾಂಚಿ ಸಂಜಯ್ ಕಲ್ಯಾಣಿ, ಸದಸ್ಯರಾದ ಬಸಯ್ಯ ಹಿರೇಮಠ್, ಪ್ರಕಾಶ್ ಹೆಗ್ಗಾರಿ ಮೊದಲಾದವರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ವೀರಶೈವ ಸೇವಾ ಸಂಘ ಮೃತ್ಯುಂಜಯ ಮಠದ ವತಿಯಿಂದ ಶ್ರಾವಣ ಮಾಸದ ಅಂಗವಾಗಿ 1 ತಿಂಗಳವರೆಗೆ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಮೃತ್ಯುಂಜಯ ಮಠದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಇದು ದಿನಾಂಕ 13/8/2026ರಿಂದ ಪ್ರಾರಂಭವಾಗಿ 11/9/2026ರವರೆಗೆ ಪ್ರತಿದಿನ ಸಾಯಂಕಾಲ 6 ಗಂಟೆ 45 ನಿಮಿಷಕ್ಕೆ ಪ್ರಾರಂಭವಾಗಿ 8 ಗಂಟೆ 15 ನಿಮಿಷದವರೆಗೆ ಪುರಾಣ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ ಶನಿವಾರ ದಿನಾಂಕ 12/9/2026 ಬೆಳಗ್ಗೆ 11 ಗಂಟೆಗೆ ಮಹಾಮಂಗಲ ಕಾರ್ಯಕ್ರಮ ಕೂಡ ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಪ್ರವಚನಕಾರರಾಗಿ ಕಲಬುರಗಿಯ ಶ್ರೀಮದ್ ನಿರಂಜನ್ ಪರಮಪೂಜ್ಯವರ ರೇವಣಸಿದ್ಧ ಮಹಾಸ್ವಾಮೀಜಿಗಳವರ ಆಪ್ತ ಶಿಷ್ಯರಾದ ವೇದಮೂರ್ತಿ ಶ್ರೀಶೈಲ ಸ್ವಾಮೀಜಿಗಳು ಕಂದಕೂರು ಅವರು ಪ್ರವಚನ ನೀಡಲಿದ್ದಾರೆ. ಮಹಾ ಶಿವಶರಣೆ ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿಯ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಭಾಗವಹಿಸಬೇಕಂತ ಹೇಳಿಕೊಳ್ತಾ ಇದ್ದೇವೆ. ಪ್ರತಿದಿನ ನಡೆಯುವಂಥ ಈ ಒಂದು ಪ್ರವಚನ ಕಾರ್ಯಕ್ರಮ ಮುಗಿದ ನಂತರ ಅನ್ನದಾಸವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತನುಮನ ಧನದಿಂದ ಸಹಾಯ ಮಾಡೋದ್ರ ಜೊತೆಗೆ ದೇವಿಯ ಮತ್ತು ಶ್ರೀ ಮೃತ್ಯುಂಜಯಪುರ ಆಶೀರ್ವಾದಕ್ಕೆ ಪಾತ್ರರಾಗಿರುವಂಥ ಸನ್ನಿಧಿತವಾಗಿ ನಾವು ವಿನಂತಿಸಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೃತ್ಯುಂಜಯ ಮಠದಲ್ಲಿ ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ. ಪ್ರವಚನ ಮತ್ತು ದಾಸೋಹ ಎರಡೂ ಒಟ್ಟಿಗೆ ನಡೀತಾ ಇದ್ದಾವೆ. ದಾಂಡೇಲಿಯ ಎಲ್ಲ ಸದ್ಭಕ್ತರು ತನುಮನ ಧನದಿಂದ ಸಹಾಯ ಮಾಡಿ ಪ್ರತಿ ವರ್ಷ ನಮ್ಮ ಪ್ರವಚನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಎಲ್ಲರೂ ತಮ್ಮ ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ದಾಂಡೇಲಿ ಮೃತ್ಯುಂಜಯ ಮಠದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ.